ಇದು ಕುಟುಂಬದೊಳಗಿನ ಕಲಹವೇ ಅಥವಾ ಮತ್ತೊಂದು ಗಂಭೀರ ಅಪರಾಧದ ನೆರಳೆ? ತಾಯಿ ಎಂಬ ಮಮತೆಯ ಹೆಸರಿನಲ್ಲೇ ಮಗುವಿನ ಭವಿಷ್ಯಕ್ಕೆ ಧಕ್ಕೆ ತರುವ ಆರೋಪ ಇದೀಗ ಬೆಚ್ಚಿ ಬೀಳಿಸಿದೆ. ಬೆಂಗಳೂರು ನಗರದಲ್ಲಿ ಪತಿಯಿಂದಲೇ ಪತ್ನಿಯ ವಿರುದ್ಧ ಮಗುವನ್ನು ಮಾರಾಟ ಮಾಡಲು ಯತ್ನಿಸಿದ ಆರೋಪ ಕೇಳಿಬಂದಿದೆ. ದೀಪಿಕಾ ಮತ್ತು ರವಿ ಬಾಬು ಸುಮಾರು 16 ವರ್ಷಗಳ ಹಿಂದೆ ಮದುವೆಯಾದ ಈ ದಂಪತಿಯ ಜೀವನದಲ್ಲಿ ಆಗಾಗ ಜಗಳಗಳು ನಡೆಯುತ್ತಿದ್ದುದು ತಿಳಿದು ಬಂದಿದೆ. ಈ ದಂಪತಿಗೆ 3 ಗಂಡು ಮಕ್ಕಳು ಇದ್ದಾರೆ. ಆದರೆ ಇತ್ತೀಚೆಗೆ ದೀಪಿಕಾ 2 ಮಕ್ಕಳನ್ನು ಬಿಟ್ಟು 3ನೇ ಮಗುವಿನೊಂದಿಗೆ ಕಾಣೆಯಾಗಿರುವುದು ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಪತಿ ರವಿ ಬಾಬು ನೀಡಿದ ದೂರಿನ ಪ್ರಕಾರ ದೀಪಿಕಾ ಧನಲಕ್ಷ್ಮಿ ಎಂಬ ಮಹಿಳೆಯ ಪ್ರಭಾವಕ್ಕೆ ಒಳಗಾಗಿ ಮಗುವನ್ನ ಮಾರಾಟ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾಳೆ ಎನ್ನಲಾಗಿದೆ. ಸುಮಾರು 5 ಲಕ್ಷ ರೂಪಾಯಿಗೆ ಮಗುವನ್ನು ಮಾರಾಟ ಮಾಡುವ ಮಾತುಕತೆ ನಡೆದಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಇನ್ನು ಈ ವಿಚಾರದಲ್ಲಿ ದೀಪಿಕಳ ತಾಯಿ ಲತಾ ಕೂಡ ಭಾಗಿಯಾಗಿದ್ದಾಳೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬರುತ್ತಿದೆ. ಘಟನೆಗೆ ಮತ್ತಷ್ಟು ತೀವ್ರತೆ ತಂದದ್ದು ಮೆಜೆಸ್ಟಿಕ್ ಪ್ರದೇಶದಲ್ಲಿ ನಡೆದ ಘಟನೆ. 2 ಗಂಡು ಮಕ್ಕಳನ್ನು ಅಲ್ಲೇ ಬಿಟ್ಟು ದೀಪಿಕಾ 3ನೇ ಮಗುವಿನೊಂದಿಗೆ ಅಚಾನಕ್ ನಾಪತ್ತೆಯಾಗಿದ್ದಾಳೆ. ಈ ದೃಶ್ಯ ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸಿದೆ. ಇದೇ ಮೊದಲ ಬಾರಿಯಲ್ಲ, ಈ ಹಿಂದೆ ಕೂಡ ದೀಪಿಕಳ ತಾಯಿ ಅವಳನ್ನು ಕರೆದುಕೊಂಡು ಹೋಗಿದ್ದ ಘಟನೆ ನಡೆದಿದೆ. ಇನ್ನು ಆ ವೇಳೆ ತಾಯಿಯನ್ನು ಮರಳಿ ಕಳಿಸುವಂತೆ ಕೇಳಲು ಹೋದ ಮಕ್ಕಳಿಗೆ ಧನಲಕ್ಷ್ಮಿ ಎಂಬಾಕೆ ನಿಮ್ಮ ತಾಯಿಯನ್ನು ಕಳಿಸುವುದಿಲ್ಲ ಎಂದು ಗಲಾಟೆ ಮಾಡಿದ್ದಾಳೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೇ ಪತಿ ರವಿ ಬಾಬು ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಆರಂಭಿಸಿದ್ದಾರೆ. ನಮ್ಮ ಹೆಂಡತಿ 14ನೇ ತಾರೀಕು ನನ್ನ ಹತ್ರ ಜಗಳ ಮಾಡಿಕೊಂಡು ಅವ್ರ ಮನೆ ಬಿಟ್ಟು ರಾತ್ರಿ 1 ಗಂಟೆಗೆ ಮಗುನ ಎತ್ಕೊಂಡು ಹೋಗ್ಬಿಟ್ಟು ಒಂದು ದಿನ ಅವ್ರು ಬಂದೇ ಇಲ್ಲ ಮನೆಗೆ. ಮಾರನೇ ದಿನ ನಾನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ. ಬಟ್ ಅವರು ಕಂಪ್ಲೇಂಟ್ ತಗೊಂಡಿಲ್ಲ. ನಂದು ಹೋಗಪ್ಪ ಜಗಳ ಮಾಡ್ಕೊಂಡಿದ್ದಾರೆ ಬರ್ತಾರೆ ಅಂತ ಕಳಿಸ್ಬಿಟ್ರು ಪೊಲೀಸವರು 2 ದಿನದಿಂದ. ನಾವು 10 ದಿನದಿಂದ ಮೆಜೆಸ್ಟಿಕಲ್ಲಿ ನಮ್ಮ 3 ಮಕ್ಕಳನ್ನ ಕರ್ಕೊಂಡೋಗಿ ರಾತ್ರಿ 3:15 ಮಲಗಿಸ್ಬಿಟ್ಟು ಜೋಬಲ್ಲಿ 100 ರೂಪಾಯಿ ಇಟ್ಬಿಟ್ಟು ಪಾಪು ನಮ್ಮ ಹತ್ರ ಎತ್ಕೊಂಡು ಹೋಗ್ಬಿಟ್ಟಿದೆ ಸರ್. ಇವಾಗ ನಾವು 10 ದಿನದಿಂದ ಹುಡುಕ್ತಾ ಇರುವಾಗ ನಮಗೆ ಒಂದು ನಂಬರ್ ಸಿಕ್ಕಿತ್ತು. ಆ ನಂಬರಿಂದ ನಾವು ದಿನ ಟ್ರೈ ಮಾಡುವಾಗ ಯಾರೂ ಎತ್ತಿಲ್ಲ. ಆ ನಂಬರ್ ಬಂದು ಅವ್ರ ತಾಯಿದು. ನಮಗೆ 16 ವರ್ಷ ಆಯಿತು ಮದುವೆ ಆಗಿ. ಅವ್ರ ತಾಯಿ ಸರಿ ಇಲ್ಲ ಅಂತ ನಾನು ಅವ್ರನ್ನ ಕಳಿಸಿಲ್ಲ. ಆಮೇಲೆ ಅವ್ರು ಹೆಂಗೋ ಅವ್ರ ತಾಯಿನ 16 ವರ್ಷ ಆದಮೇಲೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಹೋಗಿ ನಮ್ಮ ಪಾಪುನ ಎತ್ಕೊಂಡೋಗಿ ಅವರು 5 ಲಕ್ಷಕ್ಕೆ ಮಾರೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅವರ ತಾಯಿ ಹೆಸರು ಬಂದು ಲತಾ ಅಂತ, ಅವ್ರ ತಂದೆ ಹೆಸರು ಗೋಪಿನಾಥ್, ಅವ್ರ ತಮ್ಮ ದಿನೇಶ್, ಆಮೇಲೆ ಇನ್ನೊಬ್ಬ ಅವ್ರ ತಮ್ಮ ಇದ್ದಾನೆ ಸರ್. ಅವರೆಲ್ಲ ಸೇರಿಕೊಂಡು ಅವ್ರ ಜೊತೆ ಒಂದು ಲೇಡಿ ಸೇರಿಕೊಂಡು ಇವಾಗ ನಮ್ಮ ಮಗುನ 5 ಲಕ್ಷಕ್ಕೆ ಮಾರಿಬಿಟ್ಟು ಅವ್ರಿಗೆ ಬೇರೆ ಮದುವೆ ಮಾಡ್ಸೋಣ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಸರ್. ಹೋಗಿ ಕೇಳಿದ್ದಕ್ಕೆ ನಮ್ಮನ್ನು ಕೆಟ್ಟ ಮಾತಲ್ಲಿ ಬೈದು ಇವ್ರ ಮಕ್ಕಳು ಕೇಳಿದ್ರು, ಅಜ್ಜಿ ನಮ್ಮ ಮನೆಗೆ ನಮ್ಮ ತಾಯಿನ ಕಳಿಸ್ಕೊಡಿ, ನಾವು ಕಷ್ಟಪಡ್ತಾಯಿದ್ದೀವಿ ಅಂದರೆ ನೀವೆಲ್ಲ ಯಾರಿಗೆ ಹುಟ್ಟಿದ್ದು ಅಂತ ಹೇಳ್ತಾರೆ ಸರ್. ನಮಗೆ ನ್ಯಾಯ ಬೇಕು ಸರ್. ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಎಲ್ಲೂ ಬಚ್ಚಿಟ್ಕೊಂಡಿದ್ದಾರೆ. ಇವತ್ತು ತನಕ ಹೇಳ್ತಾ ಇಲ್ಲ. ಪೊಲೀಸ್ ಅವ್ರನ್ನ ಹೋಗಿ ಕೇಳಿದರೆ ಹೋಗೋರಿಗೆ ಹೇಳ್ತೀವಿ ಅಂತ ಅವರು ಕಳಿಸ್ತಾ ಇದ್ದಾರೆ ಸರ್. ಇದು ಕೇವಲ ಕುಟುಂಬದ ಸಮಸ್ಯೆಯೇ ಅಥವಾ ಮಕ್ಕಳ ಭದ್ರತೆಯನ್ನು ಪ್ರಶ್ನಿಸುವ ದೊಡ್ಡ ಅಪರಾಧವೇ ಎಂಬ ಅನುಮಾನಗಳು ಹೆಚ್ಚಾಗುತ್ತಿವೆ. ಮಗು ಮತ್ತು ತಾಯಿ ಎಲ್ಲಿದ್ದಾರೆ? ಆರೋಪ ಸತ್ಯವೇ? ಇದರ ಹಿಂದೆ ಇನ್ನೂ ದೊಡ್ಡ ಜಾಲವಿದೆಯೇ? ಈ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ.